Hello and welcome back to Encourage India IAS YouTube channel. I hope you are doing well and preparing well as well. Friends, today's video is very important because we are going to discuss and complete the analysis of question paper. That is motor vehicle inspector question paper na ನಾವು ಇವತ್ತು discuss ಮಾಡೋಣ which held in 2025. Fine. So ಇದು ನಾನ್ HK question paper. So in this video we will understand how questions are asked, ಯಾವ ತರ questions ಕೇಳ್ತಾ ಇದ್ದಾರೆ ಅಂತ ನೋಡೋಣ ಅಂಡ್ ಯಾವ ಏರಿಯಾಸ್ ಇಂದ ಕೇಳ್ತಾ ಇದ್ದಾರೆ ಅಂತ ನೋಡೋಣ ಅಂಡ್ ಯಾವ ತರ ಅಪ್ರೋಚ್ ಮಾಡಬೇಕು ಅಂತ ಕೂಡ ನೋಡೋಣ. ಸೊ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ ಬಗ್ಗೆ ಮಾತಾಡೋದಾದ್ರೆ ಸೊ ಫ್ರೆಂಡ್ಸ್ ಫಸ್ಟ್ ಲೆಟ್ us ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ. So the post name is Motor Vehicle Inspector, that is MVI, and it is a Group C post, Group C category post. ಅಂಡ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ದಟ್ ಈಸ್ ಕಮ್ಸ್ ಅಂಡರ್ ಗವರ್ಮೆಂಟ್ ಆಫ್ ಕರ್ನಾಟಕ. ಯಾರು ರೆಕ್ರೂಟ್ ಮಾಡ್ತಾರೆ, ಯಾವ ಅಥಾರಿಟಿ ರೆಕ್ರೂಟ್ ಮಾಡುತ್ತೆ ಅಂತಂದ್ರೆ KPSC ರೆಕ್ರೂಟ್ ಮಾಡುತ್ತೆ. ಫೈನ್ ಫ್ರೆಂಡ್ಸ್, ದಿಸ್ ಇಸ್ ವೆರಿ ರೆಸ್ಪೆಕ್ಟೆಡ್ ಟೆಕ್ನಿಕಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್. ಫೈನ್. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತಂದ್ರೆ ಲೈಕ್ ಯು ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಡಿಪ್ಲೊಮಾ ಆರ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಆಟೋಮೊಬೈಲ್ ಇಂಜಿನಿಯರಿಂಗ್. ಸೊ ದಿಸ್ ಇಸ್ ಅಬೌಟ್ ದ ಕ್ವಾಲಿಫಿಕೇಶನ್ ಕ್ರೈಟೇರಿಯಾ. ಸೊ ಯಾವುದೇ ಎಕ್ಸಾಮ್ಗೆ ನಾವು ಪ್ರಿಪೇರ್ ಆಗ್ತಿದೀವಿ ಅಂತಂದ್ರೆ ವಿ ಶುಡ್ ಹ್ಯಾವ್ ಅ ಕ್ಲಿಯರ್ ಐಡಿಯಾ, ಲೈಕ್ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ, ಕ್ವಶನ್ ಪೇಪರ್ ಏನಿರುತ್ತೆ, ಸಿಲೆಬಸ್ ಏನಿರುತ್ತೆ, ರೈಟ್, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನಾವು ನೋಡೋಣ ಬಿಫೋರ್ ಅನಲೈಸಿಂಗ್ ದ ಕ್ವೆಶನ್ಸ್. ಫೈನ್. ಸೊ ದೇರ್ ಆರ್ ಮೇಜರ್ಲಿ ಟೂ ಪೇಪರ್ಸ್ ಇರುತ್ತೆ, ಪೇಪರ್ 1 ಅಂಡ್ ಪೇಪರ್ 2. ಸೊ ಪೇಪರ್ 1 ಏನಿದೆ ಅಲ್ಲ, GK ಇರುತ್ತೆ. ಅದರಲ್ಲಿ GK ಅಲ್ಲಿ ಮೇನ್ಲಿ ನಿಮಗೆ ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಕರೆಂಟ್ ಅಫೇರ್ಸ್ ಇರುತ್ತೆ. ಫೈನ್. ಅಂಡ್ ಪೇಪರ್ 2 ಅಲ್ಲಿ ಏನಿರುತ್ತೆ, ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ದೇರ್ ಆರ್ ಟೂ ಪೇಪರ್ಸ್, ಒನ್ ಇಸ್ GK ಅಂಡ್ ಒನ್ ಇಸ್ ಕಮ್ಯುನಿಕೇಶನ್ ಪೇಪರ್. ಸೊ ಲೆಟ್ us ಸ್ಟಾರ್ಟ್ ನಾವು. ಸೊ ನಾವು ಫಸ್ಟ್ ಹಿಸ್ಟ್ರಿ ಕ್ವೆಶನ್ಸ್ ನಾವು ನೋಡೋಣ ಇವತ್ತು. ಫೈನ್. So we have discussed which authority is conducting the exams and about the question paper as well. Now we will start the questions analyzing. First we will start with history. History ನಾವು ಇವತ್ತು ನೋಡೋಣ history questions ಗೆ. So the first question is, after which incident Gandhiji suddenly called off the non-cooperation movement? Modern history question ಇದು. ಗಾಂಧೀಜಿ ಯಾವಾಗ ಲೈಕ್ ಸಡನ್ಲಿ ವಿತ್ಡ್ರಾ ಮಾಡ್ತಾರೆ ಫ್ರಮ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ನೋಡೋಣ. ಲೆಟ್ us see the options. ಅಲಿಪುರ್ ಬಾಂಬ್ ಕಾನ್ಸ್ಪಿರೆನ್ಸಿ, ಸೆಕೆಂಡ್ ಆಪ್ಷನ್ ಇಸ್ ಚೌರಿ ಚೌರಾ ಇನ್ಸಿಡೆಂಟ್, ಥರ್ಡ್ ಇಸ್ ಚಿತ್ತೋಗಾಂಗ್ ಕಾನ್ಸ್ಪಿರೆನ್ಸಿ, ಫೋರ್ತ್ ಇಸ್ ಕಕೋರಿ ಕಾನ್ಸ್ಪಿರೆನ್ಸಿ. ಇದು ಕರೆಕ್ಟ್ ಆಪ್ಷನ್ ಈಸ್ ಚೌರಿ ಚೌರಾ ಇನ್ಸಿಡೆಂಟ್, ದಟ್ ಈಸ್ ಅ ಸೆಕೆಂಡ್ ಆಪ್ಷನ್. ಯಾಕೆ, ಇದ್ರ ಬ್ಯಾಕ್ ಗ್ರೌಂಡ್ ಏನಿದೆ ಅಂತಂದ್ರೆ ಸಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ NCM ಏನಿದೆಲ್ಲ ಯಾವಾಗ ಸ್ಟಾರ್ಟ್ ಆಯಿತು? ಇಟ್ ಸ್ಟಾರ್ಟೆಡ್ ಇನ್ 1920. ಫೈನ್. ಸೊ ಯಾರು ಇದನ್ನ ಹೂ ಲೆಡ್ ದಿಸ್ ನಾನ್ ಕೋಆಪರೇಷನ್ ಮೂವ್ಮೆಂಟ್? ಬೈ ಮಹಾತ್ಮ ಗಾಂಧೀಜಿ. ಫೈನ್. ಏನಕ್ಕೆ, ವಾಟ್ ವಾಸ್ ದ ಏಮ್ ಫಾರ್ ದ ಸ್ಟಾರ್ಟಿಂಗ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತಂದ್ರೆ ಟು ಗೆಟ್ ಪೀಸ್ಫುಲ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಬ್ರಿಟಿಷ್ ಎಲ್ಲ ರೂಲ್ ಮಾಡ್ತಾ ಇದ್ರಲ್ಲ, ಅವ್ರ ಅಗೇನ್ಸ್ಟ್ ರೆಸಿಸ್ಟೆನ್ಸ್ ಯಾವ ತರ, ಪೀಸ್ಫುಲ್ ರೆಸಿಸ್ಟೆನ್ಸ್ ಲೈಕ್ ಅಗೇನ್ಸ್ಟ್ ಬ್ರಿಟಿಷ್ ಅನ್ನೋ ಕಾರಣಕ್ಕೆ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು. ಬಟ್ ಫೆಬ್ರವರಿ 5th ಇನ್ 1922, ಫೆಬ್ 5th ಇನ್ 1922 ಎಲ್ಲಿ, ಉತ್ತರ ಪ್ರದೇಶಲ್ಲಿ, ಚೌರಿ ಚೌರಾ ಎಲ್ಲಿದೆ ಊರು, ದಟ್ ಈಸ್ ಇನ್ ಉತ್ತರ ಪ್ರದೇಶ್. ಸೊ ಪ್ರೊಟೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಪೊಲೀಸ್ ಸ್ಟೇಷನ್ಗೆ ಬರ್ನ್ ಮಾಡ್ಬಿಡ್ತಾರೆ. ಫೈನ್. ಎಲ್ಲ ಬರ್ನ್ ಮಾಡ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಮೋರ್ ದನ್ 22 ಪೊಲೀಸ್ ಏನಾಗ್ತಾರೆ, ಸತ್ತು ಹೋಗ್ತಾರೆ, ಪೊಲೀಸ್ ಸತ್ತೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ಲೈಕ್ ಗಾಂಧೀಜಿ ಯೂಶುವಲಿ ಲೈಕ್ ನಾನ್ ವೈಲೆನ್ಸ್ ಅಲ್ಲಿ ಬಿಲೀವ್ ಮಾಡ್ತಾರೆ. ಬಟ್ ಲೈಕ್ ಗಾಂಧೀಜಿ ಫೆಲ್ಟ್ ದಟ್ ಪೀಪಲ್ ಆರ್ ಬಿಕಮಿಂಗ್ ಮೋರ್ ವಾಯ್ಲೆಂಟ್, ಜಾಸ್ತಿ ವಾಯ್ಲೆಂಟ್ ಆಗ್ತಾ ಇದ್ದಾರೆ ಅನ್ಕೋತಾರೆ. ದಟ್ಸ್ ದ ರೀಸನ್ ಲೈಕ್ ಗಾಂಧೀಜಿ ವಿತ್ಡ್ರಾಟ್ ದಿಸ್ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಸಡನ್ಲಿ ಸ್ಟಾಪ್ ಮಾಡ್ತಾರೆ. ಫೈನ್. ಸೊ ನಾನ್ ಕೋಆಪರೇಷನ್ ಬಗ್ಗೆ ನೋಡಿದ್ವಿ ನಾವು, ಅಂಡ್ ಆಲ್ಸೋ ಚೌರಿ ಚೌರಾ ಇನ್ಸಿಡೆಂಟ್ ಬಗ್ಗೆ ನೋಡಿದ್ವಿ. ಚೌರಿ ಚೌರಾ ಇನ್ಸಿಡೆಂಟ್ ಅಂತ ನೆನಪಾದ್ರೆ, ಲೈಕ್ ಕ್ವಶನ್ ಬಂದ್ರೆ ನಿಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನೆನಪಾಗ್ಬೇಕು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ನೆನಪಾಗ್ಬೇಕು, NCM. When the non-cooperation movement was started, it started in 1920. Who led this? Mahatma Gandhiji led this. Why the non-cooperation movement was withdrawn suddenly? Because the protester burned the police station in Chowri Chowra, which led the death of 22 policemen. And this made Gandhiji to believe that protesters are become, or peoples are become more violent. That's the reason Gandhiji have withdrawn the non-cooperation movement.
Now, let us see the second question. ಬುಲಂದ್ ದರ್ವಾಜ. ಈ ತರ ನಿಮಗೆ ಮೇನ್ ಲೈಕ್ ಹೈಲೈಟ್ ಥಿಂಗ್ಸ್ ನೀವು ಏನ್ ಮಾಡ್ಕೋಬೇಕಂದ್ರೆ ಕ್ವಶನ್ ಅಲ್ಲಿ ಏನ್ ಹೈಲೈಟ್ ಇದೆ ಅನ್ನೋದು ನೀವು ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ಬೇಕು ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಟು ಈಸಿಲಿ ಆನ್ಸರ್ ದ ಕ್ವೆಶನ್. ಸೊ ಬುಲಂದ್ ದರ್ವಾಜ ಎಟ್ ಫತೇಪುರ್ ಸಿಕ್ರಿ ವಾಸ್ ಬಿಲ್ಟ್ ಬೈ ಅಕ್ಬರ್ ಟು ಕಮಾಮರೇಟ್ ವಿಚ್ ಆಫ್ ಹಿಸ್ ವಿಕ್ಟ್ರಿ. ಯಾವ ವಿಕ್ಟ್ರಿಗೆ ಲೈಕ್ ಇದ್ ಮಾಡ್ಲಿಕ್ಕೆ ಬುಲಂದ್ ದರ್ವಾಜ ಅನ್ನೋದು ಬಿಲ್ಟ್ ಮಾಡಿದ್ರು ಅಂದ್ರೆ ಕಟ್ಸಿದ್ರು. ಸೊ ಲೆಟ್ ಅಸ್ ಸಿ ದ ಆಪ್ಷನ್ಸ್. ಸಿಂಧ್, ಗುಜರಾತ್, ಮಾಲ್ವಾ, ಮೇವಡ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಗುಜರಾತ್. ಸೊ ನೋಡೋಣ ಏನಿತ್ತು ಬ್ಯಾಕ್ ಗ್ರೌಂಡ್ ಏನಿತ್ತು ಲೈಕ್ ಇದು ಬುಲಂದ್ ದರ್ವಾಜ ಬಿಲ್ಟ್ ಮಾಡ್ಲಿಕ್ಕೆ ಅಂತಂದ್ರೆ ಸಿ ಯಾರು ಬಿಲ್ಡ್ ಮಾಡಿದ್ರು ಬುಲಂದ್ ದರ್ವಾಜ ಫಸ್ಟ್ ಅದ್ ನೆನಪಿಟ್ಕೊಳ್ರಿ ಅಕ್ಬರ್. ಎಲ್ಲಿ? ಇನ್ ಫತೇಪುರ್ ಸಿಕ್ರಿ. ಯಾವಾಗ? ಇನ್ ದ ಇಯರ್ 1576 AD. ಫೈನ್. ಸೊ ಏನಕ್ಕೆ ಯಾವ ಪರ್ಪಸ್ ಆಗಿತ್ತು? ಟು ಸೆಲೆಬ್ರೇಟ್ ವಿಕ್ಟ್ರಿ ಓವರ್ ಗುಜರಾತ್ ಸಲ್ತನತ್. ಗುಜರಾತ್ ಸಲ್ತನತ್ ಮೇಲೆ ವಿಕ್ಟ್ರಿ ಪಡೆದಿದ್ದ ಕಾರಣಕ್ಕೆ ಬುಲಂದ್ ದರ್ವಾಜ ಅನ್ನೋದು ಬಿಲ್ಟ್ ಮಾಡಿದ್ರು. ಸಿ ಗುಜರಾತ್ ಅನ್ನೋದು ಅವಾಗಿನ ಟೈಮ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಆಗಿತ್ತು. ವೈ? ಬಿಕಾಸ್ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ಟ್ರೇಡ್ ಆಸ್ ವೆಲ್, ಇಂಪಾರ್ಟೆಂಟ್ ಫಾರ್ ಪೋರ್ಟ್ಸ್ ಆಸ್ ವೆಲ್, ಅಂಡ್ ಇಂಪಾರ್ಟೆಂಟ್ ಫಾರ್ ರೆವೆನ್ಯೂ ಆಸ್ ವೆಲ್. ದಟ್ಸ್ ದ ರೀಸನ್ ಲೈಕ್ ದೇ ಸೆಲೆಬ್ರೇಟೆಡ್ ದ ವಿಕ್ಟ್ರಿ. ಸೊ ಆರ್ಕಿಟೆಕ್ಚರಲ್ ಫೀಚರ್ಸ್ ನಾವು ನೋಡ್ಬೇಕಪ್ಪ ಬುಲಂದ್ ದರ್ವಾಜ ಅದು ಅಂತಂದ್ರೆ ಇಟ್ ವಾಸ್ ಬಿಲ್ಟ್ ಬೈ ರೆಡ್ ಸ್ಟ್ಯಾಂಡ್ ಸ್ಟೋನ್ ಇಂದ ಬಿಲ್ಟ್ ಮಾಡಿದ್ರು ಅಂಡ್ ಅಪ್ರಾಕ್ಸಿಮೇಟ್ಲಿ ದ ಹೈಟ್ ವಾಸ್ 54 meters. ಯಾವ ಸ್ಟೈಲ್ ಮಾಡಿದ್ರು? ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ನೀವು ಓದ್ಬೇಕಾದ್ರೆ ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಒಂದ್ ಕ್ವೆಶನ್ ಓದ್ತಿದ್ದೀರಾ ಅಂತಂದ್ರೆ ಫ್ರಮ್ ದೇರ್ ಯು ಪಿಕ್ ಅಪ್ ಆಲ್ ದೋಸ್ ಪಾಸಿಬಿಲಿಟೀಸ್ ಕ್ವೆಶನ್ಸ್. ಇವತ್ತು ಬುಲಂದ್ ದರ್ವಾಜ ಬಗ್ಗೆ ಕೇಳಿದ್ದಾರೆ, ದಟ್ ಯಾವ ವಿಕ್ಟ್ರಿ ಮೇಲೆ ಕಟ್ಟಿದ್ದಾರೆ ಅಂತ. ನಾಳೆ ಕೇಳ್ಬೋದು ಲೈಕ್ ವಾಟ್ ಇಸ್ ದ ಆರ್ಕಿಟೆಕ್ಚರಲ್ ಫೀಚರ್ಸ್ ಆಫ್ ಬುಲಂದ್ ದರ್ವಾಜ ಅಂತ. ದಟ್ಸ್ ದ ರೀಸನ್ ಐ ಆಮ್ ಟೆಲಿಂಗ್ ಯು ಇನ್ ಡೀಟೇಲ್. ಸೊ ಲೈಕ್ ಪರ್ಷಿಯನ್ ಅಂಡ್ ಇಂಡಿಯನ್ ಸ್ಟೈಲ್ ಅಲ್ಲಿ ಇದು ಬಿಲ್ಟ್ ಮಾಡಿದೆ. ಪರ್ಷಿಯನ್ ಅಂಡ್ ಇಂಡಿಯನ್ ಸ್ಟೈಲ್ ಅಲ್ಲಿ ಬುಲಂದ್ ದರ್ವಾಜ ಅನ್ನೋದು ಬಿಲ್ಟ್ ಮಾಡಿದೆ. ವಾಟ್ ಇಟ್ ಶೋಸ್ ದಟ್ ಮುಘಲ್ ಮಿಲಿಟರಿ ಪವರ್ ನ ತೋರಿಸುತ್ತೆ ಅಂಡ್ ಸ್ಟ್ರೆಂಥನ್ ದ ವೆಸ್ಟರ್ನ್ ಕಂಟ್ರೋಲ್. ಸಿ if you see the India map, where is Gujarat located? On the western side, right? So western control ಅನ್ನೋದು ಇವ್ರದ್ದು ಏನಾಯ್ತು? ಸ್ಟ್ರೆಂಥನ್ ಆಯ್ತು. ಫೈನ್. Now let us see the next question. Who was the commander sent by Sultan of Bijapur to punish Shivaji? So Shivaji ಅನ್ನೋದು ಅಂಡರ್ಲೈನ್ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ಸುಲ್ತಾನ್ ಆಫ್ ಬಿಜಾಪುರ್. ಯಾವ ಕಮಾಂಡರ್ ಲೈಕ್ ಸೆಂಟ್ ಬೈ ಸುಲ್ತಾನ್ ಆಫ್ ಬಿಜಾಪುರ್ ಟು ಪನಿಷ್ ಶಿವಾಜಿ? ಲೆಟ್ us see the option. ಶಾಯಿಸ್ತಾ ಖಾನ್, ಅಫ್ಜಲ್ ಖಾನ್, Nusrat Khan, Zafar Khan. So the correct option is Afzal Khan. Option 2 is right. Let us see the background ಏನಿತ್ತು ಅಂತ. So Bijapur Sultanate ಇತ್ತಲ್ಲ, it was threatened by Shivaji. So Shivaji was expanding Swaraj as well at that time. Fine. So Afzal Khan's mission ಏನಾಗಿತ್ತು? To send and capture Shivaji. ಶಿವಾಜಿನ ಲೈಕ್ ಕ್ಯಾಪ್ಚರ್ ಮಾಡ್ಬಿಟ್ಟು ಅವ್ರಿಗೆ ಕೊಲ್ಲೋದಾಗಿತ್ತು. And also like Afzal Khan used diplomacy and deceit as well. And he invited Shivaji to Pratapgarh. ಪ್ರತಾಪ್ಗಢ್ಗೆ ಕರೀತಾರೆ. ಬಟ್ ಪ್ರತಾಪ್ಗಢ್ ಇನ್ಸಿಡೆಂಟ್ ಅಲ್ಲಿ ಏನಾಗುತ್ತೆ? ಇನ್ 1659 Shivaji used tiger claws as well and Afzal Khan was died. ಸೊ ಇದರಿಂದ ಇಂಪ್ಯಾಕ್ಟ್ ಏನಾಯ್ತು? ಈ ಲೈಕ್ ಈ ಪೀರಿಯಡ್ ಅಲ್ಲಿ 1659 ಪೀರಿಯಡ್ ಅಲ್ಲಿ ಪ್ರತಾಪ್ಗಢ್ ಇನ್ಸಿಡೆಂಟ್ ಆದ್ಮೇಲೆ ಲೈಕ್ ಅಫ್ಜಲ್ ಖಾನ್ ಅನ್ನೋದು ಡೆತ್ ಆಯ್ತು. ಸೊ ಅದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಇಟ್ ಲೆಡ್ ಟು ದ ರೈಸ್ ಆಫ್ ಮರಾಠ ಪವರ್. ಮರಾಠ ಪವರ್ ಏನಾಯ್ತು? ಇನ್ಕ್ರೀಸ್ ಆಯ್ತು ಅಂಡ್ ಸೈಕಾಲಜಿಕಲ್ ವಿಕ್ಟ್ರಿನೂ ಬಂತು ಅಂಡ್ ಇಟ್ ಆಲ್ಸೋ ಸ್ಟ್ರೆಂಥನ್ ದ ಶಿವಾಜಿಸ್ ಅಥಾರಿಟಿ ಆಸ್ ವೆಲ್. ಫೈನ್. So this is about the third question. Now let us see the next question. Which treaty? These treaties ಅಂತ ಬಂದ್ರೆ ನಿಮಗೆ ಬಹಳ ಇಂಪಾರ್ಟೆಂಟ್, ಚೆನ್ನಾಗಿ ನೋಡ್ಕೊಳ್ಳಿ. ಸೊ ವಿಚ್ ಟ್ರೀಟಿ ಎಂಡೆಡ್ ದ ಥರ್ಡ್ ಆಂಗ್ಲೋ ಮೈಸೂರ್ ವಾರ್? ಇವಾಗ ನಿಮಗೆ ಈ ಕ್ವೆಶನ್ ಅಲ್ಲಿ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಬರ್ತಿದೆ. ಸೊ ನೆಕ್ಸ್ಟ್ ಮೇ ಬಿ ದ ಪಾಸಿಬಿಲಿಟೀಸ್ ಇರ್ಬೋದಲ್ಲ, ಲೈಕ್ ಫಸ್ಟ್ ಆಂಗ್ಲೋ ಮೈಸೂರ್ ವಾರ್, ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್ ಯಾರ ನಡುವೆ ಆಯ್ತು, ಬಿಟ್ವೀನ್ ಹೂಮ್ ಇಟ್ ವಾಸ್ ಹೆಲ್ಡ್, ಯಾವಾಗ ಹೆಲ್ಡ್, ಡೇಟ್ ಅಂಡ್ ಆಲ್ಸೋ ಲೈಕ್ ಯಾವ ಟ್ರೀಟಿ ಮತ್ತೆ ಅದರಿಂದ ಬಂತು. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ರೀಡ್ ಒನ್ಸ್ ದ ಕಾನ್ಸೆಪ್ಟ್ ಅಂಡ್ active recalling. It will help to remember easily. Now let us see once again. So which treaty ended the third Anglo-Mysore war? So let us see the options. Treaty of Srirangapatna, Treaty of Mysore, Treaty of Pondicherry, Treaty of Madras. So the correct option is Treaty of Srirangapatna. Background ಏನಾಗಿತ್ತಪ್ಪ ಅಂತಂದ್ರೆ like there was the third Anglo-Mysore was held on 1790 to 1792 ವರೆಗೆ ಆಗುತ್ತೆ. ಯಾರ ಮಧ್ಯೆ ಆಗುತ್ತೆ? ಬಿಟ್ವೀನ್ ಹೂಮ್ ದ ಥರ್ಡ್ ಆಂಗ್ಲೋ ಮೈಸೂರ್ ವಾಸ್ ಟೇಕನ್ ಪ್ಲೇಸ್ ಅಂತಂದ್ರೆ ಟಿಪ್ಪು ಸುಲ್ತಾನ್,
ಬ್ರಿಟಿಷರ್ಸ್ ಅಂಡ್ ನಿಜಾಮ್ಸ್ ಅಂಡ್ ಮರಾಠಾಸ್ ಇವ್ರ ನಡುವೆ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಆಯ್ತು. ಆಮೇಲೆ ಟ್ರೀಟಿ ಟರ್ಮ್ಸ್ ಏನಾಯ್ತು, ಸೊ ಇದರಿಂದ ಲಾಸ್ಟಿಗೆ ಏನಾಯ್ತು, ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಅಂತಂದ್ರೆ ಲೈಕ್ ಟಿಪ್ಪು ಹ್ಯಾಡ್ ಟು ಗಿವ್ 50% ಆಫ್ ಹಿಸ್ ಟೆರಿಟರಿ and also paid large amount of indemnity, and also ಟಿಪ್ಪು ಸುಲ್ತಾನ್ಸ್ ಸನ್ಸ್ ವರ್ ಟೇಕನ್ ಆಸ್ ಹಾಸ್ಟೇಜ್. ಅವ್ರ ಸನ್ಸ್ ನಾನು ಹಾಸ್ಟೇಜ್ ಅಲ್ಲಿ ತಗೊಂತಾರೆ. ಇದರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತಪ್ಪ ಅಂತಂದ್ರೆ ದ ಮೈಸೂರ್ ವಾಸ್ ವೀಕೆಂಡ್ ಅಂಡ್ ಬ್ರಿಟಿಷ್ ಡಾಮಿನೆನ್ಸ್ ವಾಸ್ ಇನ್ಕ್ರೀಸ್. ಫೈನ್. ಸೊ ನೀವು ಯಾವ ತರ ಎಕ್ಸಾಮ್ಗೆ ನೆನಪಿಟ್ಕೋಬೇಕು ಅಂತಂದ್ರೆ ಥರ್ಡ್ ಆಂಗ್ಲೋ ಮೈಸೂರ್ ವಾಸ್ ಈಕ್ವಲ್ಸ್ ಟು ಶ್ರೀರಂಗಪಟ್ಟಣ. So Srirangapatna Treaty was signed. Now let us see the next question. In which year was Mysore state? Mysore state was renamed as Karnataka. Mysore state anta nam Karnataka name ಮೊದಲು Mysore state ಅಂತಾನೆ ಇತ್ತು. So ಯಾವಾಗ rename ಆಯ್ತು? Let us see the options. Option 1 1970, 1971, 1973 and 1975. So the correct option is 1973, that is option C. Background ಏನಿತ್ತಪ್ಪ ಅಂತಂದ್ರೆ ಲೈಕ್ ಇನ್ 1956 there was a State Reorganization Act. State Reorganization Act, and at that time Mysore was formed. Fine. So like in November 1st 1973, November 1st 1973 ಅಲ್ಲಿ ಚೀಫ್ ಮಿನಿಸ್ಟರ್ ಯಾರಾಗಿದ್ರು, ದೇವರಾಜ್ ಉರಿಸ್ ಆಗಿದ್ರು. ಅವ್ರು ಏನ್ ಮಾಡ್ತಾರೆ, ಮೈಸೂರ್ ಸ್ಟೇಟ್ ಅಂತ ಇರೋ ನೇಮನ್ನ ಕರ್ನಾಟಕ ಅಂತ ಹೇಳಿ ರೀನೇಮ್ ಮಾಡ್ತಾರೆ. ಇದರಿಂದ ಏನ್ ಇಂಪ್ಯಾಕ್ಟ್ ಆಯ್ತು, ಸೊ ಲಿಂಗ್ವಿಸ್ಟಿಕ್ ಯೂನಿಟಿ ಅನ್ನೋದು ಇನ್ಕ್ರೀಸ್ ಆಯ್ತು. ಇಟ್ ಪ್ರಮೋಟೆಡ್ ಕನ್ನಡ ಐಡೆಂಟಿಟಿ ಆಸ್ ವೆಲ್. ಫೈನ್. ಸೊ ದಿಸ್ ಈಸ್ ಅಬೌಟ್ ಕ್ವೆಶನ್. ನೌ ಲೆಟ್ us see the next question. Who called ಐಹೊಳೆ the cradle of Indian temple architecture? ಸೊ ಐಹೊಳೆನ ಯಾರು ಕ್ರಾಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ? ವಿಲ್ ಸಿ ದ ಆಪ್ಷನ್ಸ್. ಫಸ್ಟ್ ಇಸ್ ಜೇಮ್ಸ್ ಮಿಲ್, BL ರೈಸ್, DD ಕೋಸಂಬಿ. Fourth is Percy Brown. So the correct option is 4, that is Percy Brown. So ಏನಿತ್ತು ಬ್ಯಾಕ್ ಗ್ರೌಂಡ್ ಅಂತ ನೋಡೋಣ. ಸೊ ಫಸ್ಟ್ ಐಹೊಳೆ ಎಲ್ಲಿದೆ? ಇಟ್ ಲೊಕೇಟೆಡ್ ಇನ್ ಬಾಗಲಕೋಟ್ ಡಿಸ್ಟಿಕ್. ಅಂಡ್ ಐಹೊಳೆ ಏನಿತ್ತಲ್ಲ, ಅರ್ಲಿ ಚಾಲುಕ್ಯಾಸ್ ಕ್ಯಾಪಿಟಲ್ ಸಿಟಿನೂ ಆಗಿತ್ತು. ಅಂಡ್ ಆಲ್ಸೋ ದೇರ್ ಆರ್ ಮೋರ್ ದನ್ 100 ಟೆಂಪಲ್ಸ್. ಕ್ರಾಡಲ್ ಆಫ್ ಟೆಂಪಲ್ಸ್ ಅಂತ ಹ್ಯಾಕ್ ಕೇಳ್ತಾರೆ ಅಂತಂದ್ರೆ ಮೋರ್ ದನ್ 100 ಟೆಂಪಲ್ಸ್ ಬಿಲ್ಟ್ ಅಂಡ್ ರಾಕ್ ಕಟ್ ಆರ್ಕಿಟೆಕ್ಚರ್ ಅಲ್ಲಿ ಬಿಲ್ಟ್ ಆಗಿರೋದು. ಅಂಡ್ ಈ ಆರ್ಕಿಟೆಕ್ಚರ್ ಯಾವ ತರ ಆಗಿತ್ತು ಅಂತಂದ್ರೆ ಇಟ್ ವಾಸ್ ಲೈಕ್ ಎಕ್ಸ್ಪೆರಿಮೆಂಟಲ್ ಆರ್ಕಿಟೆಕ್ಚರ್. ಫೈನ್. ಸೊ ಈ ಟೆಂಪಲ್ಸ್ ಎಲ್ಲ ಲೈಕ್ ಸ್ಟೈಲ್ಸ್ ಏನ್ ಯೂಸ್ ಮಾಡ್ತಾ ಇದ್ರು ಅಂತಂದ್ರೆ ಲೈಕ್ ನಗರ ಸ್ಟೈಲ್ ಯೂಸ್ ಮಾಡ್ತಾ ಇದ್ರು, ದ್ರಾವಿಡಿಯನ್ ಸ್ಟೈಲ್ ಯೂಸ್ ಮಾಡ್ತಾ ಇದ್ರು, ಅಂಡ್ ಆಲ್ಸೋ ವೇಸಾರ ಸ್ಟೈಲ್. ಇಟ್ ಇಸ್ ಅ ಬ್ಲೆಂಡ್ ಆಫ್ ವಿಚ್ ಟೂ ಸ್ಟೈಲ್ಸ್? ಸೊ ಆಕ್ಟಿವ್ ರಿಕಾಲ್ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ದ ಕರೆಕ್ಟ್ ಆನ್ಸರ್. ಸೊ ಯಾರು ಬರೆದ್ರು ದ ಕ್ರಾಡಲ್ ಆಫ್ ಇಂಡಿಯನ್ ಕ್ರಾಡಲ್ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಇಸ್ ಐಹೊಳೆ ಅಂತ, ದಟ್ ಈಸ್ ಬೈ ಪರ್ಸಿ ಬ್ರೌನ್. ನಾವು ಬ್ಯಾಕ್ ಗ್ರೌಂಡ್ ನೋಡಿದ್ವಿ. ಸಿ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಆಸ್ಕ್ ಯು, ಲೈಕ್ ಐಹೊಳೆ ಲೈಕ್ ಇದರಲ್ಲಿ ಫೇಮಸ್ ಟೆಂಪಲ್ಸ್ ಇದಾವೆ. ಸೊ ನಾನು ಒಂದ್ ಫೇಮಸ್ ಟೆಂಪಲ್ ಹೇಳ್ತೀನಿ, ದಟ್ ಈಸ್ ಲಾಡ್ಖಾನ್ ಟೆಂಪಲ್. ಸೊ ಇನ್ನೂ ಫೇಮಸ್ ಟೆಂಪಲ್ಸ್ ಇದಾವೆ, ಅವು ಯಾವುವು ಅಂತ ಆಕ್ಟಿವ್ ರಿಕಾಲ್ ಮಾಡಿ. ಇಫ್ ಯು ಫೈಂಡ್ ದ ಆನ್ಸರ್ ದೆನ್ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ನೌ ಲೆಟ್ us see the next question. So Diwan of Mysore who started Mysuru Civil Service Examination. ಇವಾಗ UPSC ಅಂತ ಇದೆ, KPSC ಅಂತ ಇದೆ. ಫೈನ್. UPSC and KPSC ಹಂಗೆ ಹಲವಾರು ಸ್ಟೇಟ್ಸ್ ಅಲ್ಲಿ ಸ್ಟೇಟ್ PCS ಎಕ್ಸಾಮ್ಸ್ ಎಲ್ಲ ಇದಾವೆ. ಸೊ ಅದೇ ತರ ಲೈಕ್ ಮೈಸೂರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅನ್ನೋದು ಯಾರ್ ಲೈಕ್ ಸ್ಟಾರ್ಟ್ ಮಾಡಿದ್ರು? ವಿಲ್ ಸಿ ದ ಆಪ್ಷನ್ಸ್. ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್, ವಿಶ್ವೇಶ್ವರಯ್ಯ, Mirza Ismail. So the correct option is 2, that is Sheshadri Iyer. So ಯಾವಾಗ they were the Diwan during the period of 1883 to 1901 ಟೈಮ್ ಅಲ್ಲಿ ಇವರು ದಿವಾನ್ ಆಗಿದ್ರು. ಅಂಡ್ ದೇ ಇಂಟ್ರೊಡ್ಯೂಸ್ಡ್ ಮೈಸೂರ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್. ಯಾಕೆ? ಟು ಎನ್ಶೋರ್ ಮೆರಿಟ್ ಬೇಸ್ಡ್ ರಿಕ್ರೂಟ್ಮೆಂಟ್. ಮೆರಿಟ್ ಬೇಸ್ಡ್, ಸುಮ್ಮನೆ ಹೀಗೆ ಲೈಕ್ ಸೆಲೆಕ್ಟ್ ಮಾಡೋದು ಅಲ್ಲ ಅಡ್ಮಿನಿಸ್ಟ್ರೇಷನ್ ಅಲ್ಲಿ. ಸೊ ಮೆರಿಟ್ ಬೇಸ್ಡ್ ರಿಕ್ರೂಟ್ಮೆಂಟ್ ಅನ್ನೋದು ಆಗ್ಲಿ ಇನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ರಿಕ್ರೂಟ್ಮೆಂಟ್ ಇದೇ ತರ ಮೆರಿಟ್ ಬೇಸ್ ಮೇಲೆ ಆಗ್ಲಿ ಅಂತ ಮೈಸೂರು ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅನ್ನೋದು ಇವರು ಸ್ಟಾರ್ಟ್ ಮಾಡಿದ್ರು. ಈ ರಿಫಾರ್ಮ್ ಇಂದ ಏನಾಗುತ್ತೆ ಅಂತಂದ್ರೆ ಇಟ್ ಸ್ಟ್ರೆಂಥನ್ಡ್ ದ ಗವರ್ನೆನ್ಸ್ ಆಸ್ ವೆಲ್ ಇನ್ ಪ್ರಿನ್ಸ್ಲಿ ಸ್ಟೇಟ್ಸ್, ಅಂಡ್ ಆಲ್ಸೋ ಇಟ್ ಕಾಂಟ್ರಿಬ್ಯೂಟೆಡ್ ಟು ದ ಜುಡಿಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇದು ಕಾಂಟ್ರಿಬ್ಯೂಟ್ ಮಾಡಿತ್ತು.
Now let us see the next question. ಅರಬ್ ಟ್ರಾವೆಲರ್, ನಿಮಗೆ ಟ್ರಾವೆಲರ್ಸ್ ಅಂತ ಬಂದಾಗ ಟ್ರಾವೆಲರ್ ಕ್ರಾನಿಕಲ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್, ಲೈಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ ನಿಮಗೆ. ಸೊ ಯಾರು ವಿಸಿಟ್ ಮಾಡಿದ್ರು ಟ್ರಾವೆಲರ್ಸ್, ಯಾವ ಟೈಮ್ ಅಲ್ಲಿ ವಿಸಿಟ್ ಮಾಡಿದ್ರು ಅಂತ. ಓಕೆ, ಸೊ ನೀವು ಮೇಜರ್ ಆಗಿ ನೋಡ್ಕೋಬೇಕು. ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ಬಹುದು, ಆರ್ ಎಲ್ಸ್ ಲೈಕ್ ನಿಮ್ಗೆ ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ಬಹುದು. ನೀವು ಮೇನ್ಸ್ ಅಲ್ಲಿ ಆನ್ಸರ್ಸ್ ಬರೀತಿದ್ದೀರಾ ಅಂತಂದ್ರೆ ನಾವು ಹಿಸ್ಟ್ರಿಯಲ್ಲಿ ಲೈಕ್ ನೀವು ಮೆನ್ಷನ್ ಮಾಡಿದ್ರೆ ಇಟ್ ವಿಲ್ ಆಡ್ ಅಪ್ ಮಾರ್ಕ್ಸ್ ಟು ಯು. ಫೈನ್. Now let us see the Arab traveler. See, not only Arab traveler, there are Persian travelers as well. There are Egypt travelers as well. Fine. So Russian travelers ನು ಇದ್ದಾರೆ. ಸೊ ಟ್ರಾವೆಲರ್ಸ್ ಅಂತ ಬಂದ್ರೆ ಅವ್ರ ಕ್ರಾನಿಕಲ್ಸ್, ಅವ್ರ ಯಾವ ಟೈಮ್ ಪೀರಿಯಡ್ ಅಲ್ಲಿ ವಿಸಿಟ್ ಮಾಡಿದ್ರು ಅಂಡ್ ಆಲ್ಸೋ ಲೈಕ್ ಯಾವ ಕಿಂಗ್ ರೂಲ್ ಮಾಡ್ತಾ ಇದ್ರು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೆಲ್ಲ ಕ್ಲೀನ್ ಆಗಿ ತಿಳ್ಕೊಳ್ಳಿ. ಸೊ ದ ಅರಬ್ ಟ್ರಾವೆಲರ್ ಹೂ ವಿಸಿಟೆಡ್ ದ ರಾಷ್ಟ್ರಕೂಟ ಎಂಪೈರ್. ರಾಷ್ಟ್ರಕೂಟ ಎಂಪೈರ್ ಗೆ ಯಾವ ಅರಬ್ ಟ್ರಾವೆಲರ್ ಅನ್ನೋದು ವಿಸಿಟ್ ಮಾಡಿದ್ರು? ಲೆಟ್ ಅಸ್ ಸಿ ದ ಆಪ್ಷನ್ಸ್. ಅಲ್ ಬಿರೂನಿ, ನೆಕ್ಸ್ಟ್ ಇಸ್ ಸುಲೇಮಾನ್, ನೆಕ್ಸ್ಟ್ ಇಸ್ ಇಬ್ನೆ ಬತೂತಾ, ಅಂಡ್ ದ ಫೋರ್ತ್ ಆಪ್ಷನ್ ಇಸ್ ನನ್ ಆಫ್ ದ ಅಬೌವ್. ದ ಕರೆಕ್ಟ್ ಆಪ್ಷನ್ ಇಸ್ ಸುಲೇಮಾನ್. ಲೆಟ್ ಅಸ್ ಸಿ ದ ಬ್ಯಾಕ್ ಗ್ರೌಂಡ್ ಏನಾಗಿತ್ತು ಅಂತ ನಾವು ನೋಡೋಣ. ಸೊ ಇನ್ 9th ಸೆಂಚುರಿ ಯಾವಾಗ ವಿಸಿಟ್ ಮಾಡಿದ್ದು ಸುಲೇಮಾನ್ ಅನ್ನೋರು ಅಂತಂದ್ರೆ ಅರಬ್ ಟ್ರಾವೆಲರ್ ಇನ್ 9th ಸೆಂಚುರಿ. ಫೈನ್. ಯಾರ ಟೈಮ್ ಪೀರಿಯಡ್ ಅಲ್ಲಿ? ರಾಷ್ಟ್ರಕೂಟ ಎಂಪೈರ್ ಅಂತ ಹೇಳ್ತಿದ್ದಾರೆ, ಬಟ್ ಯಾವ ಕಿಂಗ್ ಟೈಮ್ ಪೀರಿಯಡ್ ಅಲ್ಲಿ? ಅಮೋಘ ವರ್ಷ 1 ಟೈಮ್ ಪೀರಿಯಡ್ ಅಲ್ಲಿ ಸುಲೇಮಾನ್ ಅನ್ನೋ ಅರಬ್ ಟ್ರಾವೆಲರ್ ವಿಸಿಟ್ ಮಾಡಿದ್ರು. ಸೊ ಏನೇನೆಲ್ಲ ಅಬ್ಸರ್ವ್ ಮಾಡ್ತಾರೆ ಇವರು? ಲೈಕ್ ಅರಬ್ ಟ್ರಾವೆಲರ್ಸ್ ಅಂತಂದ್ರೆ ಯೂಶಲಿ ದೇ ಕಮ್ ಫ್ರಮ್ ದ ಅದರ್ ಕಂಟ್ರಿ, ದೇ ಸಿ ವಾಟ್ ಆರ್ ಆಲ್ ದ ಥಿಂಗ್ಸ್ ಅಂಡ್ ವಾಟ್ ಇಸ್ ದ ಪ್ರಾಸ್ಪಾರಿಟಿ ಏನಿದೆ, ಬ್ಯಾಕ್ಲಾಗ್ಸ್ ಏನಿದೆ ಎಲ್ಲಾನು ಮೆನ್ಷನ್ ಮಾಡಿರ್ತಾರಲ್ಲ ಅವ್ರ ನೋಟ್ಸ್ ಅಲ್ಲಿ, ಕ್ರಾನಿಕಲ್ಸ್ ಅಲ್ಲಿ. ಸೊ ಏನ್ ಅಬ್ಸರ್ವ್ ಮಾಡಿದ್ರು ಅಂತಂದ್ರೆ ಟ್ರೇಡ್ ಅನ್ನೋದು ಪ್ರಾಸ್ಪರಸ್ ಇದೆ, ಟ್ರೇಡ್ ಪ್ರಾಸ್ಪಾರಿಟಿ ಅಬ್ಸರ್ವ್ ಮಾಡ್ತಾರೆ, ಗವರ್ನೆನ್ಸ್, ಗುಡ್ ಗವರ್ನೆನ್ಸ್ ಅಬ್ಸರ್ವ್ ಮಾಡ್ತಾರೆ, ಅಂಡ್ ನೇವಿ ಅನ್ನೋದು ಸ್ಟ್ರಾಂಗ್ ಇದೆ ಅಂತಾನು ಅಬ್ಸರ್ವ್ ಮಾಡ್ತಾರೆ. ಸೊ this is about the things Suleiman has observed in the Rashtrakuta Empire. He visited during the time of Amogha Varsha 1. Let us see the next question. Rashtrakuta king regarded as one of the 4 great monarchs of the world by the Arab traveler Suleiman. ಸೊ ನಾವ್ ಈಗ ತಾನೇ ನೋಡಿದ್ವಿ ಅರಬ್ ಟ್ರಾವೆಲರ್ ಸುಲೇಮಾನ್ ಬಗ್ಗೆ. ಯಾವ ಟೈಮ್ ಪೀರಿಯಡ್ ಅಲ್ಲಿ? ರಾಷ್ಟ್ರಕೂಟ ಟೈಮ್ ಪೀರಿಯಡ್ ಅಲ್ಲಿ. ಅಗೈನ್ ಇನ್ನೊಂದು ಕ್ವೆಶನ್ ಬಂದಿದೆ ನಿಮಗೆ. ರಾಷ್ಟ್ರಕೂಟ ಕಿಂಗ್, ಯಾವ ರಾಷ್ಟ್ರಕೂಟ ಕಿಂಗ್ ರಿಗಾರ್ಡೆಡ್ ಆಸ್ ಒನ್ ಆಫ್ ದ ಗ್ರೇಟ್ ಮೊನಾರ್ಕ್ ಆಫ್ ದ ವರ್ಲ್ಡ್ ಬೈ ಅರಬ್ ಟ್ರಾವೆಲರ್ ಸುಲೇಮಾನ್? ಲೆಟ್ ಅಸ್ ಸಿ ದ ಆಪ್ಷನ್ಸ್. ಗೋವಿಂದ 3, ಅಮೋಘ ವರ್ಷ, ಕೃಷ್ಣ 3, fourth is ದಂತಿವರ್ಮನ್. So the correct option is Amogha Varsha, and Suleiman also visited at the time period of Amogha Varsha 1. Right? ಬ್ಯಾಕ್ಗ್ರೌಂಡ್ ಏನಿತ್ತು ವಿಲ್ ಸಿ. ಸೊ ಅಮೋಘ ವರ್ಷ ರೂಲ್ ಮಾಡ್ಬೇಕಾದ್ರೆ ಆ ರಾಷ್ಟ್ರಕೂಟ ಎಂಪೈರ್ದು ಕ್ಯಾಪಿಟಲ್ ಯಾವ್ದಾಗಿತ್ತು? ಮಾನ್ಯಖೇತ ಆಗಿತ್ತು. ಅಂಡ್ ಅಮೋಘ ವರ್ಷ ಇದು ಲೈಕ್ ನಾವ್ ಈ ತರ ಹೇಳ್ಬೋದು. ಯಾವ ತರ ಮನುಷ್ಯ ಆಗಿದ್ರು ಅವ್ರು ಅಂತಂದ್ರೆ ದೇ ವರ್ ಪೀಸ್ ಲವಿಂಗ್. ಅಂಡ್ ಆಲ್ಸೋ ಅವರಲ್ಲಿ ಏನಿತ್ತು ಅಂತಂದ್ರೆ ಲೈಕ್ ಅವ್ರು ರೂಲ್ ಮಾಡ್ಬೇಕಾದ್ರೆ ಅವ್ರ ರೀನಲ್ಲಿ ರಿಲಿಜಿಯಸ್ ಟಾಲರೆನ್ಸ್ ಅಂತ ಇತ್ತು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಕಾನ್ಫ್ಲಿಕ್ಟ್ಸ್ ಲೈಕ್ ಅವಾಯ್ಡ್ ಮಾಡ್ಲಿಕ್ಕೆ, ಲೈಕ್ ಒಂದು ಹೆಲ್ದಿ ಕಿಂಗ್ಡಮ್ ಡೆವಲಪ್ ಮಾಡ್ಲಿಕ್ಕೆ ರಿಲಿಜಿಯಸ್ ಟಾಲರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೈನ್. ಸೊ ಅಂಡ್ ಆಲ್ಸೋ ಅಮೋಘ ವರ್ಷ ವಾಸ್ ಆಲ್ಸೋ ಗ್ರೇಟ್ ಪೇಟ್ರನ್ ಆಫ್ ಸ್ಕಾಲರ್ಸ್ ಗೆ ಜಾಸ್ತಿನೇ ಅಡ್ಮೈರ್ ಮಾಡ್ತಾ ಇದ್ರು. ಅಂಡ್ ಆಲ್ಸೋ ಲೈಕ್ ಲಿಟ್ರೇಚರ್ ನ ನಾವು ನೋಡಬಹುದು ಅಂತಂದ್ರೆ ಸೊ ಜೈನಿಸಮ್ ನ ಸಪೋರ್ಟ್ ಮಾಡ್ತಾ ಇದ್ರು ಅಮೋಘ ವರ್ಷ. ಅಂಡ್ ಆಲ್ಸೋ ಆಥರ್ಡ್ ಕವಿರಾಜ್ಯ ಮಾರ್ಗನ ಆಥರ್ ಮಾಡ್ತಾರೆ, ವಿಚ್ ಇಸ್ ಇನ್ ಕನ್ನಡ. ಕವಿರಾಜ್ಯ ಮಾರ್ಗ ಕನ್ನಡದಲ್ಲಿ ಇದೆ. ಸೊ ಇಟ್ ಈಸ್ ಅ ಲಿಟರರಿ ವರ್ಕ್ ಆಫ್ ಅಮೋಘ ವರ್ಷ, ದಟ್ ಇಸ್ ಕವಿರಾಜ್ಯ ಮಾರ್ಗ ಇನ್ ಕನ್ನಡ. ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕನ್ನಡ ಲಿಟರರಿ ವರ್ಕ್. Now let us see the next question. The company officer who translated ಶಕುಂತಲಾ ಆಫ್ ಕಾಳಿದಾಸ. ಕಾಳಿದಾಸ ಅವ್ರು ಬರ್ದಿರುವಂತದ್ದು ಶಕುಂತಲಾ ಅನ್ನೋದು ಯಾರು ಟ್ರಾನ್ಸ್ಲೇಟ್ ಮಾಡ್ತಾರೆ? ಲೆಟ್ ಅಸ್ ಸಿ ದ ಆಪ್ಷನ್ಸ್. ಮ್ಯಾಕ್ಸ್ ಮುಲ್ಲರ್, ವಿಲಿಯಮ್ಸ್ ಜಾನ್ಸ್, ಚಾರ್ಲೆಸ್ ವಿಲ್ಕಿನ್ಸ್, H.T. ಕಾಲ್ಬ್ರೂಕ್. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ವಿಲಿಯಂ ಜಾನ್ಸ್. ಸೊ ವಿಲಿಯಂ ಜಾನ್ಸ್ ಅನ್ನೋರು ಶಕುಂತಲಾ, ಕಾಳಿದಾಸ ಅವ್ರು ಬರ್ದಿರೋ ಶಕುಂತಲಾ ಅನ್ನೋದಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ನಾವು ಲೆಟ್ ಅಸ್ ಸಿ ದ ಬ್ಯಾಕ್ ಗ್ರೌಂಡ್ ಏನಿತ್ತು. ಹಿ ವಾಸ್ ಅ ಬ್ರಿಟಿಷ್ ಜಡ್ಜ್. ವಿಲಿಯಂ ಜಾನ್ಸ್ ಏನಾಗಿದ್ರಲ್ಲ, ದೇವರ್ ದ ಬ್ರಿಟಿಷ್ ಜಡ್ಜ್ ಆಗಿದ್ರು, ಅಂಡ್ ದೇವರ್ ಅ ಗ್ರೇಟ್ ಸ್ಕಾಲರ್ ಆಸ್ ವೆಲ್. ಅಂಡ್ ಟ್ರಾನ್ಸ್ಲೇಟೆಡ್ ಅಭಿಜನನ ಶಕುಂತಲಾ ಅಂತ ಜಸ್ಟ್ ಕೊಟ್ಟಿದ್ದಾರೆ, ಲೈಕ್ ಇಟ್ ಇಸ್ ಅ ಅಭಿಜನನ ಶಕುಂತಲಾ. ಸೊ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅಂಡ್ ಆಲ್ಸೋ ವಿಲಿಯಂ ಜಾನ್ಸ್ ಫೌಂಡೆಡ್ ದ ಏಷಿಯಾಟಿಕ್ ಸೊಸೈಟಿ. He also founded Asiatic Society in 1784. ಎಲ್ಲಿ ಏಷಿಯಾಟಿಕ್ ಸೊಸೈಟಿ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ ಇನ್ ಬೆಂಗಾಲ್. ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ನ ಇವರು ಸ್ಥಾಪನೆ ಮಾಡ್ತಾರೆ.
when in 1784. And also started Indology as well. Indology start ಮಾಡ್ತಾರೆ and Indian art and architecture and Indian richness ನಾನು ಬಹಳನೇ admire ಮಾಡ್ತಾರೆ. So let us see the next question. Who among the following was considered as Guru of Shivaji? Shivaji ಅವರ ಗುರು ಅಂತ ಯಾರಿಗೆ ಕನ್ಸಿಡರ್ ಮಾಡ್ತಾರೆ? Let us see the options. Ramadasa, Ramanuja, Raidas, none of the above. So the correct option is Ramadas. That is first option. ಏನಿದೆ ಬ್ಯಾಕ್ಗ್ರೌಂಡ್ ಅಂತ ನೋಡೋಣ. ಸೊ ರಾಮದಾಸ್ ವಾಸ್ ಅ ಸೇಂಟ್ ರಿಫಾರ್ಮರ್. ದೇ ವಾಸ್ ದ ಸೇಂಟ್ ರಿಫಾರ್ಮರ್ ಅಂಡ್ ಇವ್ರ ಟೀಚಿಂಗ್ಸ್ ಏನಾಗಿತ್ತು ಅಂತಂದ್ರೆ ಮೇನ್ಲಿ ಡಿಸಿಪ್ಲೈನ್ ಆಗಿತ್ತು, ಪ್ಯಾಟ್ರಿಯಾಟಿಸಮ್ ಆಗಿತ್ತು ಅಂಡ್ ಆಲ್ಸೋ ಧರ್ಮ. ಇವ್ರ ಟೀಚಿಂಗ್ಸ್ ಯಾವ್ದಿತ್ತು? ಲೈಕ್ ಡಿಸಿಪ್ಲೈನ್ ಇತ್ತು, ಪ್ಯಾಟ್ರಿಯಾಟಿಸಮ್ ಇತ್ತು ಅಂಡ್ ಆಲ್ಸೋ ಧರ್ಮ ಇತ್ತು. ಫೈನ್. ಸೊ ಏನ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ? ಸೊ ಇನ್ಸ್ಪೈರ್ಡ್ ಹಿಂದಾವಿ ಸ್ವರಾಜ್ ಅನ್ನು ಇವರು ಇನ್ಸ್ಪೈರ್ ಮಾಡ್ತಾರೆ. ಸೊ ಶಿವಾಜಿ ಏನೆಲ್ಲ ಲೈಕ್ ಏನ್ ತಗೊಂತಾರೆ ಐಡಿಯಲ್ಸ್ ನ, ಹಿಂದಾವಿ ಸ್ವರಾಜ್ ನ ತಗೊಂತಾರೆ. ಸೊ ರಾಮದಾಸ ಎಂಫಸೈಸ್ಡ್ ಡಿಸಿಪ್ಲೈನ್, ಮಾರಲ್ ವ್ಯಾಲ್ಯೂಸ್ ಅಂಡ್ ಆಲ್ಸೋ ಡಿವೋಷನ್ ಆಸ್ ವೆಲ್. ಸೊ ಇವ್ರ ಟೀಚಿಂಗ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ಇಟ್ ಸ್ಟ್ರೆಂಥನ್ಸ್ ಶಿವಾಜಿಸ್ ಲೀಡರ್ಶಿಪ್ ಅಂಡ್ ಸೆನ್ಸ್ ಆಫ್ ಡ್ಯೂಟಿ ಟುವರ್ಡ್ಸ್ ಸೊಸೈಟಿ. ಇವ್ರ ಟೀಚಿಂಗ್ಸ್ ಇಂದ ಶಿವಾಜಿ ಯಾವ ತರ ಇನ್ಸ್ಪೈರ್ ಆಗ್ತಾರೆ ಅಂತಂದ್ರೆ ಲೀಡರ್ಶಿಪ್ ಅನ್ನೋದು ಇನ್ಸ್ಪೈರ್ ಮಾಡ್ಕೊಂತಾರೆ ಅಂಡ್ ಆಲ್ಸೋ ಮಾರಲ್ ವ್ಯಾಲ್ಯೂಸ್ ನ ಇನ್ಸ್ಪೈರ್ ಮಾಡ್ಕೊಂತಾರೆ ಅಂಡ್ ಆಲ್ಸೋ ಅ ಸೆನ್ಸ್ ಆಫ್ ಡ್ಯೂಟಿ ಟುವರ್ಡ್ಸ್ ಸೊಸೈಟಿ, ಟುವರ್ಡ್ಸ್ ಯಾವ ತರ ಅವ್ರದ್ದು ಒಂದು ಕರ್ತವ್ಯ ಇದೆ ಅನ್ನೋದು ಕೂಡ ಇವರು ಕಲ್ತ್ಕೊಂತಾರೆ. ಸೊ ದಿಸ್ ಈಸ್ ಅಬೌಟ್ ದ ಗುರು ಆಫ್ ಶಿವಾಜಿ, ದಟ್ ಈಸ್ ದ ರಾಮದಾಸ. Now let us see the next question. The corrupt Dalwai Prime Minister of Mysuru started, the corrupt Dalwai Prime Minister of Mysuru state who aspired real power and reduced the Wadeyar king into mere titular head was. Let us see the options. Nanjaraja, Chikka Devaraja, Devaraja and none of the above. So the correct option is Nanjaraja. Background ಏನಾಗಿತ್ತು ಅಂತಂದ್ರೆ he was a Dalwai, that is a prime minister in 18th century ಅಲ್ಲಿ prime minister ಆಗಿದ್ರು. ಏನ್ ಮಾಡಿದ್ರು? They were the corrupt administrator ಆಗಿದ್ರು and also a weak king as well. ಸೊ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಂದ್ರೆ ದಿಸ್ ಲೆಡ್ ಟು ದ ರೈಸ್ ಆಫ್ ಹೈದರ್ ಅಲಿ ಅಂಡ್ ಲೆಡ್ ಟು ದ ಎಂಡ್ ಆಫ್ ಒಡೆಯರ್ ಕಂಟ್ರೋಲ್. ಒಡೆಯರ್ ಕಂಟ್ರೋಲ್ ಏನಾಗುತ್ತಲ್ಲ ಡಿಕ್ಲೈನ್ ಆಗುತ್ತೆ. So friends, if you are preparing for any competitive exams or if you have any doubts regarding UPSC, KPSC or any other competitive exams, then you can reach out to us. This is our phone number and also you can reach out to us through our website and follow our Telegram and YouTube channel for more such educational information. Thanks for watching. Thank you.